ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮೂರು ಕಪ್ಪಗಲ್ಲು. ನಮ್ಮ ಫಾದರ್ ಬಂದು ನಾಗಭೂಷಣ ಕೆ.ಎ. ಅವರು ಲಾಸ್ಟ್ ವಾರ ಸೋಮವಾರ ನೈಟು ದುಬೈಗೆ ಹೋದ್ರು ಸರ್. ಇಲ್ಲೇ ಬಳ್ಳಾರಿಯಿಂದ ಟೋಟಲ್ 35 ಜನ ಹೋಗಿದ್ದಾರೆ. ಅದರಲ್ಲಿ ನಮ್ಮ ಫಾದರು ನಮ್ಮ ಮದರು ಇದ್ದಾರೆ. ಅಲ್ಲಿ ದುಬೈ ಹೋಗಿ ನಿನ್ನೆ ನೈಟ್ ಅಲ್ಲಿಂದ ಫ್ಲೈಟ್ ಇತ್ತು ಸರ್. ಅಲ್ಲಿ ಫ್ಲೈಟ್ ಅಲ್ಲಿ ಏರ್ಪೋರ್ಟ್ಗೆ 1 ಅವರ್ ಲೇಟ್ ಆಗಿದೆ ಒಳಗಡೆ ಹೋಗೋಕ್ಕೆ. ಅವ್ರು ಎಂಟ್ರಿ ತೊಗೊಂಡಿಲ್ಲ. ಇಲ್ಲ, ವಾರ್ ಸ್ಟಾರ್ಟ್ ಆಗಿದೆ, ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ನೀವು ಏರ್ಪೋರ್ಟಲ್ಲಿ ಎಂಟ್ರಿ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಅಲ್ಲಿ ನಾವು ಇವರು ಯಾರು ಈ ಕಡೆ ಟ್ರಾನ್ಸ್ಪೋರ್ಟೇಷನ್ ಇವ್ರ ಕಡೆಯಿಂದ ಅವರು ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಉಳ್ಕೊಳ್ಳೋಕ್ಕೆ ಎಲ್ಲ ಲಾಡ್ಜ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ನಮಗೇನು ಭಯ ಅಂದರೆ ಇವಾಗ ವಾರ್ ಸ್ಟಾರ್ಟ್ ಆಗಿದೆ. ದುಬೈ ಅಲ್ಲಿ ಮೇನ್ ಸಿಟಿಯಲ್ಲೇ ಬಾಂಬ್ ಬ್ಲಾಸ್ಟ್ ಇದಾಗಿದ್ದಾವೆ. ಅದಕ್ಕೆ ಇದು ಆದಷ್ಟು ಬೇಗ ನಮ್ಮ ಸಿದ್ದರಾಮಯ್ಯ ಸರ್ ಸರ್ಕಾರ ಆಗಲಿ, ಸೆಂಟ್ರಲ್ ಕೇಂದ್ರ ಸರ್ಕಾರ ಆಗಲಿ ಇದನ್ನ ಇಬ್ಬರು ಸೇರಿ ನಮ್ಮ ದುಬೈಯಿಂದ ಏನು 35 ಜನ ಇದಾರಲ್ಲ, ಅದರಲ್ಲಿ ನಮ್ಮ ಫಾದರು ಮದರು ಅವರು ಒಂದು ವ್ಯವಸ್ಥೆ ಮಾಡಿ ಬೇಗ ಕರ್ಕೊಂಬಂದ್ರೆ ನಮಗೂ ಸ್ವಲ್ಪ ಏನಂದ್ರೆ ನಮ್ಗೆ ಡೈಲಿ ನಿತ್ಯ ಚಟುವಟಿಕೆ ಮಾಡೋಕ್ಕೂ ಏನಿದೆ ಕೆಲಸ ಕಾರ್ಯಕ್ರಮ ಹೋಗಕ್ಕೂ ತೊಂದರೆ ಆಗ್ಬಿಟ್ಟಿದೆ. ಮನೆಯಲ್ಲಿ ಎಲ್ಲಿ ಕೂತು ಅದೇ ಒಂದು ಟೆನ್ಷನ್, ಏನಾಗಿದೆ ಏನೋ ಅಂತ. ಅದಕ್ಕೆ ಮಾತಾಡಿದೀನಿ, ನಮ್ಮ ಫಾದರ್ ಹತ್ರ ಮಾತಾಡಿದೀನಿ. ನಾವು ಸೇಫ್ ಅದೀವಿ, ಏನು ವರಿ ಆಗ್ಬೇಕು ಏನು ಅವ್ರು ಹೇಳ್ತಾರೆ ಸರ್. ಯಾಕಂದ್ರೆ ನಾವಿಲ್ಲಿ ಎದಿರ್ತೀವಿ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಅವರಿಗೆ ಅದು ಲ್ಯಾಂಗ್ವೇಜ್ ಪ್ರಾಬ್ಲಮ್. ಅವ್ರಿಗೆ ಅಲ್ಲಿ ಆಗ್ತದೆ ಅಂತ ಅವ್ರಿಗೆ ಅಷ್ಟು ಐಡಿಯಾ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಟಿವಿ ಅವು ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಇರುತ್ತೆ. ಅವ್ರು ಹೇಳ್ತಾ ಇದಾರೆ. ನಮ್ಗೆ ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ನಮಗೆ ಒಂದು ಭಯ ವಾತಾವರಣ ಇದೆ. ನಾನು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ನಮ್ಮ ನಾಗೇಂದ್ರ ಸಾರು, ಭರತ್ ರೆಡ್ಡಿ ಸಾರು, ನಮ್ಮ ಗಣೇಶ್ ಸಾರು, ತುಕಾರಾಮ್ ಸಾರು, ಡಿ ಸಿ ಸಾರು, ಇವರು ಕೇಂದ್ರ ಸರ್ಕಾರನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಇದಕ್ಕೆ ಯಾವುದೋ ಒಂದು ಪರಿಹಾರ, ಏನಂದ್ರೆ ವಿಶೇಷ ಫ್ಲೈಟ್ ಅನ್ನ ಆಗ್ಲಿ ಏನೋ ಒಂದು ಪರಿಹಾರ ಇದನ್ನ ಮಾಡ್ಬೇಕಂತ, ಸಾಲ್ವ್ ಮಾಡ್ಬೇಕಂತ ಕೋರ್ಕೊಳ್ತೀವಿ. 24ನೇ ತಾರೀಕು ಬಳ್ಳಾರಿಯಿಂದ 35 ಜನ ಮತ್ತು ಚಿತ್ರದುರ್ಗದ 50 ಜನ ಟೀಮ್ ಮಾಡ್ಕೊಂಡು ನಮ್ಮ ಸಹೋದರಿಗಿಂತ ಕೆ.ಎ. ನಾಗಭೂಷಣ ಮತ್ತು ನಮ್ಮ ಅತ್ತಿಗೆ ಆಗಿರ್ತಕ್ಕಂಥ ಶೈಲಜಮ್ಮ ಅವರು 50 ಜನ ಟೀಮಲ್ಲಿ ಹೋಗಿದ್ದಾರೆ. ಅವರು 24ನೇ ತಾರೀಕು ಹೋಗಿ ಎಲ್ಲ ವೀಕ್ಷಣೆ ಮಾಡಿಕೊಂಡು ದುಬೈ ಹೇಗಿದೆ ಅಂತೇಳಿ ಪ್ರತಿ ಗಂಟೆಗೆ ನಾವು ಮಾತಾಡ್ತಾ ಇದ್ವಿ. ಸಮಯದಲ್ಲಿ 22ನೇ ತಾರೀಕು ಮರಳಿ ಬರ್ತಕ್ಕಂಥ ಸಮಯದಲ್ಲಿ ಏರ್ಪೋರ್ಟ್ಗೆ ಹೋಗಿದ್ರು. ಏರ್ಪೋರ್ಟ್ಗೆ ಹೋದ ಸಮಯದಲ್ಲಿ ನನಗೆ ಗೊತ್ತು, ಟಿ ವಿಯಲ್ಲಿ ಮಾಧ್ಯಮದಲ್ಲಿ ನೋಡಿದಾಗ ಯುದ್ಧದ ವಾತಾವರಣ ಭಾಳ ಸ್ಟಾರ್ಟ್ ಆಗಿದೆ ಅಂತ ಸಮಯದಲ್ಲಿ ನಾನು ಫೋನ್ ಮಾಡಿ ಕೇಳಿದಾಗ, ಇಲ್ಲ ಇಲ್ಲಿ ಯಾವುದೇ ವಾತಾವರಣ ಇಲ್ಲ, ರೈಟ್ ಟೈಮ್ ಇದೆ ಅಂತ ನನಗೆ ಹೇಳಿದ್ರು. 1 ಗಂಟೆ ತದನಂತರ ಫೋನ್ ಮಾಡಿ, ಇಲ್ಲ ನೀನು ಹೇಳಿದಂತೆ ಸರಿ ಇದೆ, ಇಲ್ಲೆಲ್ಲ ಏರ್ಪೋರ್ಟ್ ಬಂದಾಗಿದೆ, ಫ್ಲೈಟ್ಸ್ ಎಲ್ಲ ಬಂದಿದೆ, ನಾವು ಮತ್ತೆ ದುಬೈಗೆ ವಾಪಸ್ ಹೋಗಿ ನಮ್ಮ ರೂಮಲ್ಲಿ ಉಳ್ಕೊಂಡಿದ್ದೇವೆ ಅಂತ ಅವ್ರು ಹೇಳಿದ್ರು. ಈಗ ಮತ್ತೆ 5 ನಿಮಿಷ ಕೆಳಗೆ ನಾನು ಮಾತಾಡೋ ಸಮಯದಲ್ಲಿ ಅವ್ರು ಹೇಳಿದ್ರು, ನಿಜವಾಗ್ಲೂ ಭಯದ ವಾತಾವರಣ, 50 ಜನ ಒಟ್ಟಿಗೆ ಇದ್ದೀವಿ, ಭಯದ ವಾತಾವರಣ ಭಾಳ ಇದಿಲ್ಲ, ಹಣ ಸಹ ನಮ್ಮಲ್ಲಿ ಸಂಪೂರ್ಣ ಖರ್ಚಾಗಿದೆ. ಬಳ್ಳಾರಿ ಇಲ್ಲ ಇಂಡಿಯನ್ ಮನಿ 25 ರೂಪಾಯಿ ಇದ್ದರೆ ಇಲ್ಲಿ ವ್ಯಾಲ್ಯೂ ಬಂದು ಬರೀ 1 ರೂಪಾಯಿ ಇದೆ. ಹಾಗಾಗಿ ಎಲ್ಲರ ಹತ್ರ ಹಣ ಇಲ್ಲ, ಊಟದ ವ್ಯವಸ್ಥೆ ಭಾಳ ಸಮಸ್ಯೆ ಆಗಿದೆ, ಉಳ್ಕೊಳ್ಳೋಕ್ಕೂ ಭಾಳ ಖರ್ಚಾಗ್ತಾ ಇದೆ. 1:10% ಇಲ್ಲಿ ಚಾರ್ಜ್ ಮಾಡ್ತಾ ಇದ್ದಾರೆ. ಹಂಗಾಗಿ ಯಾವುದೇ ಸಂಪರ್ಕ ಮಾಡಲಿಕ್ಕೆ ಫೋನ್ಗಳೆಲ್ಲ ಎಂಥದ್ದಿಲ್ಲ, ಟಿ ವಿ ಮಾಧ್ಯಮದಲ್ಲೆಲ್ಲ ಟಿ ವಿ ಎಲ್ಲ ಬಂದ್ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಿನ್ನೆ ರಾತ್ರಿ ಭಾಳ ಸೌಂಡ್ ಬಂದಂಥ ಸಮಯದಲ್ಲಿ ಒಂದು ಯುದ್ಧದ ವಾತಾವರಣ ಇದ್ದಾಗ ಗಡಿಬಿಡಿದಾಗ ನಿದ್ದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಅವಾಗ ದುಬೈ ಇರ್ತಕ್ಕಂಥ ಅವರೇನು ಒಂದು ಸೂಚನೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೆ ಕಿಟಿಕಿ ತೆಗೆದುಬಿಟ್ಟು ಹೊರಗಡೆ ಹೋಗಬಾರ್ದು ಅಂತೇಳಿ. ಈ ಥರ ವಾತಾವರಣ ಇದೆ, ಭಾಳ ತೊಂದರೆ ಇದೆ. ದಯವಿಟ್ಟು ಅದಕ್ಕೋಸ್ಕರವಾಗಿ ಸಂಬಂಧಪಟ್ಟ ಯಾರೋ ಮುಖ್ಯಮಂತ್ರಿ ಇರ್ಬೋದು, ರಾಜ್ಯದ ವಿಜಯೇಂದ್ರ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಮೋದಿಜಿಯವ್ರಿಗೆ ಯಾರು ಸಂಬಂಧ ಇರ್ತೋ ವಿಜಯೇಂದ್ರ ಮುಖಾಂತರ ಮಾಡಿ, ನಾವು ಯಾರು ಇಂಡಿಯಾದಿಂದ ಇಲ್ಲಿದ್ದೀವಿ ಎಲ್ಲರನ್ನ ಭಾರತ ದೇಶಕ್ಕೆ ಮರಳಿ ಅಲ್ಲಿ ಕರ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರ ಪರವಾಗಿ ಕೇಳ್ತು ಅಂತ ಭಾಳ ದುಃಖದ ವಾತಾವರಣದಿಂದ ನಮ್ಮ ಕೇಳ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.